ಲವ್ ಜಿಹಾದ್ ಅನ್ನುವಂತಹ ಮಾರಕ ವೈರಸ್ ಅನ್ನ ಕರ್ನಾಟಕದ ಉತ್ತರ ಭಾಗಕ್ಕೆ ಹಬ್ಬಿಸಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯ ನಡುವೆನೆ ಇದೀಗ ಜಿಮ್ ಟ್ರೈನರ್ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಆರೋಪಿಯ ವಿರುದ್ಧ ಸಮೀರ್ ಮುಲ್ಲಾ ವಿರುದ್ಧ 16 ಆರೋಪಗಳು ಕೇಳಿ ಬರ್ತಾ ಇದೆ. ದೂರುದಾರೆ ಅಲ್ಲದೆ ಈತ ಅನೇಕ ಯುವತಿಯರ ಜೊತೆಯಲ್ಲಿ ಸಂಪರ್ಕವನ್ನ ಹೊಂದಿದ್ನ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದೆ. ಹಲವು ಯುವತಿಯರ ಜೊತೆಗೆ ಕೂಡ ಇವನು ಲವ್ವಿ ಡವ್ವಿ ಶುರು ಬಿಟ್ಕೊಂಡಿದ್ನ. ಹಿಂದೂ ಧರ್ಮದ ಅನೇಕ ಯುವತಿಯರಿಗೆ ಗಾಳ ಹಾಕೋದೇ ಈತನ ಮೇನ್ ಇಂಟೆನ್ಷನ್ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಕಾರಣ ಏನು ಅಂತ ನಾವು ವಿವರಿಸ್ತೀವಿ. ಆ ಯುವತಿಯರ ಮೇಲೂ ಲೈಂಗಿಕ ದೌರ್ಜನ್ಯವನ್ನು ಈತ ಎಸಗಿದ್ದಾನೆ ಅನ್ನುವ ಗಂಭೀರ ಆರೋಪ ಇದೆ. ಲೈಂಗಿಕ ಸಂಪರ್ಕವನ್ನ ಬೆಳೆಸಿ ಖಾಸಗಿ ಕ್ಷಣದ ವಿಡಿಯೋವನ್ನ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ. ಇದೀಗ ದೌರ್ಜನ್ಯಕ್ಕೊಳಗಾದ ಯುವತಿಯರ ಜೊತೆಯಲ್ಲಿ ಶ್ರೀರಾಮ ಸೇನೆ ಚರ್ಚೆಗೆ ಮುಂದಾಗಿದೆ. ಧೈರ್ಯವಾಗಿ ಬಂದು ದೂರು ಕೊಡಿ ಅಂತ ಮನವೊಲಿಸುವಂತ ಯತ್ನವನ್ನು ಮಾಡ್ತಿದ್ದಾರೆ. ಈ ಮೂಲಕ ಸಮೀರ್ನ ಮತ್ತೊಂದು ಮುಖ ಬಯಲಿಗೆಳೆಯುವಂತ ಪ್ರಯತ್ನ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಬರೀ ವರದಿಯಾಗಿದ್ದು ಮಾತ್ರವಲ್ಲ, ಅಕ್ಷರಶಃ ಬೆಚ್ಚಿ ಬೀಳಬೇಕು ಅನ್ನುವಂಥ ರೀತಿಯ ಸ್ಫೋಟಕ ಸಂಗತಿಗಳೆಲ್ಲ ಹೊರಗೆ ಬರ್ತಾ ಇದೆ. ಈ ಸಮೀರ್ನ ಫೋಟೋ, ಆತನ ಫೋನ್ನ ನೋಡಿದ್ರೆ, ಆತನ ಬ್ರೌಸಿಂಗ್ ಹಿಸ್ಟ್ರಿ ನೋಡಿದ್ರೆ ಅಧಿಕಾರಿಗಳೇ ಒಂದು ಕ್ಷಣ ತಬ್ಬಿಬ್ಬಾದ್ರು. ಅದರ ಜೊತೆಗೆ ಅವನ ಫೋನ್ನಲ್ಲಿ ಕಂಡು ಬಂದಿರುವಂಥ ವಿಡಿಯೋಗಳು ನೋಡಿ, ಬರೀ ಹೆಣ್ಣು ಮಕ್ಕಳದ್ದೇ ವಿಡಿಯೋ. ಅವರಿಗೆಲ್ಲ ಮಾತ್ರೆಗಳನ್ನು ಕೊಟ್ಟು ಈತ ಬಳಕೆ ಮಾಡ್ಕೊಂಡಿರೋದು ಕೂಡ ಅವನ ಫೋನ್ನಲ್ಲೇ ಇರೋ ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಈ ಮೂಲಕ ಹಿಂದೂ ಯುವತಿಯರನ್ನು ಇವನು ಟಾರ್ಗೆಟ್ ಮಾಡ್ತಾ ಇದ್ದ. ಅದಾದ ಬಳಿಕ ಅವರಿಗೆ ಮತ್ತು ಬರುವ ಔಷಧಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಔಷಧಿಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಖಾಸಗಿ ಕ್ಷಣದ ವಿಡಿಯೋಗಳನ್ನಿಟ್ಕೊಂಡು ಈತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನುವಂಥ ಭಯಾನಕ ಆಘಾತಕಾರಿ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಇನ್ನು ಈ ಐನಾತಿ ಸಮೀರ್ನ ಮತ್ತೊಂದು ಕರಾಳ ಮುಖ ಬಯಲಾಗ್ತಾ ಇದೆ. ಇವನೇನು ಕಮ್ಮಿ ಆಸಾಮಿ ಏನಲ್ಲ. ಬ್ರ್ಯಾಂಡೆಡ್ ಬಟ್ಟೆ ಮತ್ತು ಹೈಫೈ ಜೀವನವನ್ನ ನಡೆಸೋದಕ್ಕೆ ಇವನು ಯುವತಿಯರನ್ನ ಬಳಕೆ ಮಾಡ್ಕೊಳ್ತಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಫೈ ಜೀವನಕ್ಕೆ ಆ ಸಂತ್ರಸ್ತ ಯುವತಿ ಈಗ ಯಾರು ಮುಂದೆ ಬಂದಿದ್ದಾರೆ, ಆಕೆ ಇವನಿಗೆ ATM ಆಗಿದ್ಲಾ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಆ ಯುವತಿಯಿಂದ ಈ ಸಮೀರ್ ಮುಲ್ಲಾ ಸಾಕಷ್ಟು ಹಣವನ್ನ ಪಡ್ಕೊಂಡಿದ್ದಾನೆ. ಹಣವನ್ನ ಪಡ್ಕೊಂಡಿರುವಂಥ ಫೋನ್ ಪೇ ಫೋಟೋಗಳೆಲ್ಲವೂ ಈಗ ವೈರಲ್ ಆಗ್ತಾ ಇದೆ. 25ರಿಂದ 30 ಸಾವಿರ ರೂಪಾಯಿವರೆಗೂ ಹಣವನ್ನ ಸಮೀರ ಯುವತಿಯಿಂದ ಸಂತ್ರಸ್ತೆಯಿಂದ ಹಾಕಿಸ್ಕೊಂಡಿದ್ದಾನೆ. 2 ವರ್ಷಗಳಲ್ಲಿ ಸಾವಿರಾರು ರೂಪಾಯಿ ಸುಲಿಗೆ ಮಾಡಿದ್ದಾನೆ ಈ ಕಿಲಾಡಿ. ಆ ವಿಡಿಯೋಗಳೆಲ್ಲ ಇದೀಗ ವೈರಲ್ ಆಗ್ತಾ ಇದೆ. ಫೋನ್ ಪೇ ಸ್ಕ್ರೀನ್ ಶಾಟ್ಗಳು ಎಲ್ಲೂ ಕಳೆದೇನು ಹೋಗೋದಿಲ್ವಲ್ಲ. ಇನ್ನು ವಿಡಿಯೋ ವೈರಲ್ ಮಾಡೋದಾಗಿ ಹೇಳಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ. ಆಕೆಯಿಂದ ಹಣ ಪಡ್ಕೊಂಡು ಇವನು ದಿಲ್ದಾರ್ ಜೀವನ, ಶೋಕಿ ಜೀವನಕ್ಕೆ ಬಿದ್ದಿದ್ದ. ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನ ಸಮೀರ್ ಪಡ್ಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದ್ದು. ಹಣ ಪಡೆದಿರೋ ಕುರಿತು ಸ್ಕ್ರೀನ್ ಶಾಟ್ಗಳು ಲಭ್ಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾವಿರಾರು ರೂಪಾಯಿ ಸುಲಿಗೆ ಮಾಡಿರೋದು. ಕಷ್ಟಪಟ್ಟು ದುಡ್ಡು ತಿಂದು ಅಥವಾ ಶೋಕಿ ಮಾಡ್ಬೇಕನ್ನೋದೆಲ್ಲ ಏನಿಲ್ಲ. ಕಂಡವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಸುಲಿಗೆ ಮಾಡಿರೋದು, ಆ ಯುವತಿಯರ ಜೀವನದಲ್ಲಿ ಆಟವಾಡಿರೋದೆಲ್ಲ ಇದೀಗ ಬೆಳಕಿಗೆ ಬರ್ತಾ ಇದೆ. ಇವನ್ನ ನಿತ್ಯ ಕಾಯಕವೇ ಇದ ಅನ್ನುವಂಥದ್ದು ಕೂಡ ಇದೀಗ ಸಂಶಯಾಸ್ಪದ. ನೋಡಿ, 20 ಸಾವಿರ ರೂಪಾಯಿವರೆಗೆಲ್ಲ ಇವನು ಹಣವನ್ನು ಹಾಕಿಸ್ಕೊಂಡಿದ್ದಾನೆ. ಈ ಹಣ ಇವನು ಐಷಾರಾಮಿ ಶೋಕಿ ಜೀವನಕ್ಕೆ ಬಳಸ್ಕೊಂಡಿದ್ದಾನೆ. ಯುವತಿಯರ ವಿಡಿಯೋಗಳನ್ನು ಇಟ್ಕೊಳ್ಳೋದು, ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಹಣ ಪಡೆಯೋದು. ಇವನು ದಿಲ್ದಾರ್ ಶೋಕಿ ಜೀವನ ನಡೆಸ್ಕೊಂಡು ಹಿಂಗೆಲ್ಲ ಕಲರ್ ರಂಗಿನ ರೀಲ್ಸ್ ಮಾಡಿಕೊಂಡು ಮೆರೆಯೋದು.